ಈ ವೆದರಲ್ಲಿ ಇದ್ರೊಳಗೆ ಮನಸ್ಸೇ ಬರಲ್ಲ. ಆದರೂ ಏನು ಮಾಡೋದು, ಎದ್ಬಿಟ್ಟು ಕಾಲೇಜಿಗೆ ಹೊರಡಬೇಕು. ಮನಸ್ಸಿಲ್ದರೂ ಮನ್ಸು ಮಾಡ್ಕೊಂಡ್ಬಿಟ್ಟು ಕೆಲಸ ಮುಗಿಸಿ ಕಾಲೇಜಿಗೆ ಹೊರಡಬೇಕು. ಇವತ್ತು ಸೋಮವಾರ ಫುಲ್ ರಶ್ ಆಗಿರುತ್ತೆ ಅಂದ್ಕೊಂಡು ಹೋದೆ. ಫುಲ್ ರಶ್ಶೇ ಆಗಿತ್ತು. ಬಟ್ ನೆಕ್ಸ್ಟ್ ಸ್ಟಾಪಲ್ಲಿ ಯಾರೋ ಹೇಳಿದ್ರು ನಂಗೆ ಸೀಟ್ ಸಿಕ್ತು. ನಂದು ಎಂಥ ಅದೃಷ್ಟ ಅಲ್ವಾ. ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಫ್ರೀ ಪೀರಿಯಡಲ್ಲಿ ನಾವೆಂತ ಏನಾರು ಕಿತಾಪತಿ ಮಾಡಲಿಲ್ಲ ಅಂದರೆ ನಮ್ಮ ಹೆಸರುಗಳು ನಾವೇ ಮರ್ತೋಗ್ಬೇಕು, ಹಂಗಾಗುತ್ತೆ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀವಿ. ಚಿಕ್ಕದೋ ದೊಡ್ಡದ್ರೋ ಹೊತ್ತಿಗೆ ಕಿತಾಪತಿ ಅಂತ ಮಾಡ್ತಾ ಇರ್ತೀವಿ. ಇವತ್ತು ನಮ್ಮಣ್ಣ ತುಂಬ ವೆಯ್ಟ್ ಮಾಡಿಸ್ತಾ ನಮ್ಮೂರಿಂದ ಇಲ್ಲಿಗೆ ಬರೋಕ್ಕೆ. ನಾನು ವೆಯ್ಟ್ ಮಾಡ್ಬೇಕಾದ್ರೆ ನಮ್ಮೂರವರೊಬ್ಬರು ಬಂದರು. ಹಾಗಾಗಿ ಅವ್ರ ಬೈಕಲ್ಲೇ ಬಂದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣನೂ ಬಂದ ಅರ್ಧ ದೂರಕ್ಕೆ. ಅವನೀಗ ಸುಮ್ಮನೆ ಖಾಲಿ ಬರ್ತಿದ್ದಾನೆ, ಖಾಲಿ ಓಡಿಸ್ಕೊಂಡು. ಇನ್ನೇನಿಲ್ಲ, ಮನೆಗೆ ಹೋಗಿ ಒಂದು ರೌಂಡ್ ಜಗಳ. ನಂಗೆ ಕೆಲಸ ಇರುತ್ತೆ, ಫೋನ್ ಮಾಡಿ ಕರಿಬೇಡ ನನಗೆ, ಅದು ಇದು ಬ್ಯಾ 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 ಬ್ಯಾ. ನಾನು ಕೆಲಸ ಮಾಡ್ತಾ ಇರ್ತೀನಿ, ನಂಗೆ ಕಾಲ್ ಮಾಡಬೇಡ, ಬರೀ ನಾನು ಕರ್ಕೋಗೋದೇ ಆಯಿತು, ನೀನು ಬಂದು ₹1 ಕೆಲಸ ಮಾಡ್ತೀಯಾ ನೀನೇನು, ಹಂಗೆ ಹಿಂಗೆ ಅಂತ ಬೈತಿದ್ದ. ಇನ್ನೇನು ಮಾಡೋದು, ಕೇಳಿಸ್ಕೊತಿದ್ದೆ. ನಾನು ಬಂದು ಮಾಡೋದೇ ಆಯ್ತಲ್ವ, ಸುಮ್ಮನೆ ಇರ್ತೀನಿ. ಬೇಗ ಬಂದುಬಿಟ್ಟು ಹಾಸನಲ್ಲಿ ಇರೋಕ್ಕಾಗಲ್ಲ ನನಗಂತೂ, ನಮ್ಮೂರ ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು. ನಂದು ನಮ್ಮ ಅಣ್ಣನ ಜಗಳದಿನೆಲ್ಲ ಆಗಿರುತ್ತೆ. ರೀಸನ್ ಇಲ್ದಿರೋದಕ್ಕೆಲ್ಲ ಜಗಳ ಆಡ್ತಾನೆ ಇರ್ತೀವಿ. ನೀವೇನು ಸೀರಿಯಸ್ ಆಗಿ ತಗೋಬೇಡಿ. ಇವನು ನಮ್ಮನೆ ಲಕ್ಕಿ. ಇವನು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನಕ್ಕೆ ಇವನು ಇಷ್ಟ ಅಂತ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್.